ಆಲಿಕಲ್ಲು ರಣಮಳೆಗೆ ಬೆಂಗಳೂರಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಮರಗಳು ಬೈಕ್ ಮೇಲೆ ಬೀಳುವಂತದ್ದು, ಕಾರುಗಳು ಜಖಮಾಗುವಂತದ್ದು ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಜಿಪಿಎಸ್ ಸಿಬ್ಬಂದಿ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇನ್ನು 3 ದಿನ ವರ್ಣಾರ್ಭಟ ಮುಂದುವರಿಯುತ್ತೆ ಕೂಡ. ಆಲಿಕಲ್ಲು ರಣಮಳೆಗೆ ರಾಜಧಾನಿಯ ಜನ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಹತ್ತಾರು ಅವಾಂತರಗಳಂತೂ ಸೃಷ್ಟಿಯಾಗ್ತಾ ಇದೆ. ಮರಗಳು ಧರೆಗುರುಳಿ ಬೀಳ್ತಾ ಇದೆ. ವಾಹನಗಳೆಲ್ಲವೂ ಕೂಡ ಪುಡಿ ಆಗ್ತಾ ಇದೆ. ಇನ್ನು ರಸ್ತೆಗಳ ವಿಚಾರಕ್ಕೆ ಅಂತ ಬಂದ್ರೆ ಜಲಾವೃತವಾಗಿ ರಸ್ತೆಗಳು ಅಥವಾ ಕೆರೆ ನದಿಯೋ ಅಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಈಗ ಜಿಪಿಎಸ್ ಸಿಬ್ಬಂದಿ ಮೇಲೆ ಜನ ಆಕ್ರೋಶಗೊಳ್ತಾ ಇದ್ದಾರೆ. ಇನ್ನೂ 3 ದಿನ ಈ ವರುಣಾರ್ಭಟ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂಥದ್ದು. ಆಲಿಕಲ್ಲು ಸಹಿತ ರಣಮಳೆ. ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆಯಾದ್ರೆ ಸಾಕು, ಇಲ್ಲಸಲ್ಲದ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ. ಹಾಗೇನೆ ಅದೇ ರೀತಿಯಾಗಿ ನಿನ್ನೆ ಸುರಿದಂತ ಮಳೆ ಕೂಡ ಸಾಕಷ್ಟು ಅವಾಂತರಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಎಷ್ಟೋ ಮರಗಳು ಧರೆಗೆ ಉರುಳಿ ಬಿದ್ದಿದೆ, ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಬಿದ್ದಿದೆ, ಕರೆಂಟ್ ಸಮಸ್ಯೆಯನ್ನ ಜನ ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಈ ಬೀಳೋ ಹಂತದಲ್ಲಿರುವಂತಹ ಮರಗಳನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡಬೇಕಾಗಿರುವಂತಹ ಜಿಪಿಎಸ್ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ ಅಂತ ಜನ ಆಕ್ರೋಶಗೊಳ್ತಾ ಇರುವಂತದ್ದು. ಇನ್ನು ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಧರೆಗುರುಳಿ ಬೀಳ್ತಾ ಇದೆ, ಕರೆಂಟ್ ಸಮಸ್ಯೆಯನ್ನು ಜನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ಅಂತ ಒಂದು ನಗರದಲ್ಲಿ ಒಂದು ದಿನ ಮಳೆ ಆದ್ರೆ ಅಂದ್ರೆ ಅರ್ಧ ಗಂಟೆ ಮಳೆ ಆದ್ರೆ ಎಷ್ಟು ದಿನಗಳ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ, ಅಥವಾ ಒಂದಿನ ಕರೆಂಟ್ ಇಲ್ಲ ಅಂದ್ರೆ ಜನ ಎಷ್ಟು ಪರದಾಡಬೇಕಾಗುತ್ತೆ ಬೆಂಗಳೂರಿನಲ್ಲಿ. ಇಂಥ ಸಂದರ್ಭ ಇರುವಂತ ಬೆಂಗಳೂರಿನಲ್ಲಿ ಜಿಪಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ, ಎಷ್ಟೆಲ್ಲ ಜವಾಬ್ದಾರಿಯನ್ನ ಇಟ್ಕೊಂಡಿರ್ಬೇಕಾಗಿದ್ದಂತಹ ಜಿಪಿಎಸ್ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ? ಹಾಗಿದ್ರೆ ಈ ತರ ಸಮಸ್ಯೆಗಳಾದಾಗ ಕಂಪ್ಲೇಂಟ್ ಹೋದಾಗ ಬಂದು ನೋಡಿ, ಓ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಬನ್ನಿ ಹೋಗೋಣ ಅಂತ ತೆರವುಗೊಳಿಸೋದು ಅದು ಇದು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇರುವಂತದ್ದು. ಅದಕ್ಕಾಗೇನೆ ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ನಾವು ಅಂತ ಆಕ್ರೋಶಗೊಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಕಾರ್ ಮೇಲೆ ಮರ ಉರುಳಿ ಬಿದ್ದಂತಹ ಪರಿಣಾಮವಾಗಿ ಆ ಕಾರ್ ಡೊಂಕಾಗಿದೆ, ಗ್ಲಾಸ್ ಎಲ್ಲ ಪುಡಿ ಆಗಿದೆ. ಇಂಥ ಘಟನೆಗಳು ಎಷ್ಟೋ ನಡೆದು ಹೋಗ್ತಾ ಇದೆ ಮಳೆ ಆದಾಗ್ಮೇಲೆ. ಇನ್ನು ಫ್ಲೈಓವರ್ ಸೋರ್ತಾ ಇದೆ, ನೀರು ಫ್ಲೈಓವರ್ ಮೇಲೆ ನಿಂತಿದ್ದಂತಹ ನೀರು ಕೆಳಗೆ ಸೋರಿ ಹೋಗ್ತಾ ಇದೆ. ಅಕ್ಕಪಕ್ಕ ವಾಹನಗಳು ಓಡಾಡಕ್ಕಾಗೋದಿಲ್ಲ ಅಂತ ಸಮಸ್ಯೆ ಬೆಂಗಳೂರಿನಲ್ಲಿ ಅವಾಂತರವೇ ಸೃಷ್ಟಿಯಾಗ್ತಾ ಇದೆ. ಇನ್ನು ರಾಜಾಜಿನಗರದಲ್ಲಿ ಬೃಹತ್ ಮರ ಒಂದು ಧರೆಗುರುಳಿ ಬಿದ್ದಿದೆ. ಜಿಬಿ ಅಧಿಕಾರಿಗಳು ಮರ ತೆರವುಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಲಿಕೊಂಡಿದೆ ವಿದ್ಯುತ್ ಕಂಬ. ಮರ ಬಿದ್ದು ಕೆಲವೊಂದಷ್ಟು ಕಾಲ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಬೇಕಾಯ್ತು. 2 ಕಾರು 2 ಆಟೋ ಜಖಮಾಗಿದೆ. ಕಾರಿನ ಚಾಲಕ ಜಸ್ಟ್ ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ. ರಾಜಾಜಿನಗರದ ಪರಿಸ್ಥಿತಿ, 2 ಕಾರು 2 ಬೈಕು ಅಲ್ಲಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಮರ ಬಿದ್ದಿರುತ್ತೆ, ಕಂಬಗಳು ಬಿದ್ದಿರುತ್ತೆ. ಎಷ್ಟೋ ವಿದ್ಯುತ್ ಕಂಬಗಳು ಇವತ್ತೋ ನಾಳೆನೋ ಬೀಳುವಂತ ಸಿಚುವೇಶನ್ ಬಂದಿರುತ್ತೆ. ಯಾರಿಗೂ ಕೂಡ ಏನು ಅಪಾಯ ಆಗಿಲ್ಲ ಈ ಬಾರಿ. ಅಂದ್ರೆ ಕಳೆದ ಬಾರಿ ಬಂದಂತಹ ಮಳೆ ಎಷ್ಟೋ ಅವಾಂತರಗಳನ್ನ ಸೃಷ್ಟಿ ಮಾಡಿತ್ತು. 7, 8, 11 ಜನ ಪ್ರಾಣ ಕಳ್ಕೊಂಡ್ರು ಒಂದು ಅರ್ಧ ಗಂಟೆ 1 ಅವರ್ ಮಳೆಗೆ. ಅದೇ ರೀತಿ ಶಂಕರಮಠ ರಸ್ತೆಯಲ್ಲಿ ಕೂಡ ರಸ್ತೆಗೆ ಬೃಹತ್ ಮರ ಒಂದು ಬಿದ್ದಿದೆ. ಮರ ಬಿದ್ದು 2 ಕಡೆಗಳಲ್ಲಿ ರಸ್ತೆ ಸಂಪೂರ್ಣ ಬಂದ್ ಆಗಿರುವಂಥದ್ದು. ನಿನ್ನೆ ಸಂಜೆ ಮರ ಬೀಳುತ್ತೆ, ಅದಾದ ನಂತರದಲ್ಲಿ ಸಂಪೂರ್ಣ ಬಂದ್ ಮಾಡಲಾಗುತ್ತೆ. ಇನ್ನು ಮುಂಜಾನೆ ಸಿಬ್ಬಂದಿ ತೆರವು ಕಾರ್ಯವನ್ನ ಕೈಗೊಂಡಿದ್ದಾರೆ. ಇವತ್ತು ಮುಂಜಾನೆ ಶಂಕರಮಠ ರಸ್ತೆಯಲ್ಲಿ ಅಲ್ಲೂ ಕೂಡ ಬೃಹತ್ ಮರ ಧರೆಗೆ ಉರುಳಿ ಬಿದ್ದಿದೆ. ನಾವು ನೋಡ್ತಾ ಇದ್ದೀವಿ. ಯಾರಾದ್ರೂ ರಸ್ತೆಯಲ್ಲಿ ದಾಟ್ತಾ ಇದ್ದಂಥವ್ರಾಗಿರ್ಬೋದು, ವಾಹನಗಳಲ್ಲಿ ಹೋಗುವಂಥವ್ರಾಗಿರ್ಬೋದು, ಈ ಮರದ ಕೆಳಗೆ ಸಿಕ್ಕಾಕೊಂಡಿದ್ರೆ ಅವ್ರ ಕತೆ ಮುಗಿತಾ ಇತ್ತು. ಅದೃಷ್ಟ ಈ ಬಾರಿ ಅಂಥದ್ದು ಆ ತರದ ಸಾವು ನೋವಿನ ಸಂಗತಿಗಳು ನಡೆದಿಲ್ಲ. ಇನ್ನು 3 ದಿನ ಈ ಭಾರಿ ಮಳೆ ಮುಂದುವರಿಯುತ್ತೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. 8 ಜಿಲ್ಲೆಗಳಲ್ಲಿ ಆರೆಂಜ್, 19 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ವಿಚಾರಕ್ಕೆ ಅಂತ ಬಂದ್ರೆ ಆರೆಂಜ್ ಅಲರ್ಟ್ ಆಗಿರ್ಬೇಕು. ಇವತ್ತು ಕೂಡ ಸಂಜೆ ಗುಡುಗು ಸಹಿತ ಮಳೆಯಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಇನ್ನು ಉಡುಪಿ, ದಕ್ಷಿಣ, ಉತ್ತರ ಕನ್ನಡದಲ್ಲಿ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಬಿರುಗಾಳಿ ಸಾಧ್ಯತೆ.
ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾರೆ. ಎಸ್ ವಿನುತಾ, ಇನ್ನು 3 ದಿನಗಳ ಕಾಲ ಭಾರಿ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಒಂದೇ ದಿನಕ್ಕೆ ಒಂದು ಅರ್ಧ ಗಂಟೆಗೆ ಇಷ್ಟು ಪರಿಸ್ಥಿತಿ ಉಂಟಾಗಿದೆ. ಇನ್ನ ಏನೇನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ಬೋದು, ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ. ವಿನುತಾ, ಧ್ವನಿ ಕೇಳಿಸ್ತಿದ್ಯಾ? ಅನಾಹುತಗಳು ಭಾರಿ ಮಳೆ ಸಂಭವಿಸಿದ್ದು ಇದನ್ನು ಸಾಕಷ್ಟು ಎಸ್, ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸೋಣ. ಎಸ್, ಹವಾಮಾನ ಇಲಾಖೆ ಅಂತೂ ಮುನ್ಸೂಚನೆಯನ್ನ ನೀಡ್ತಲೇ ಇದೆ. ಆದರೆ GBS ಸಿಬ್ಬಂದಿಗಳು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಷ್ಟೇ. ಸಮಸ್ಯೆ ಆಗೋದಂತೂ ಖಚಿತ. ಅದಕ್ಕೆ ಏನೇನೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಅದನ್ನ ಜನತೆ ಜೊತೆಗೆ ಸಿಬ್ಬಂದಿಗಳು, GBS ಸಿಬ್ಬಂದಿಗಳು ಬೆಂಗಳೂರಿನಲ್ಲಿ ಮಾಡ್ಕೋಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗಬಹುದು, ಅದನ್ನ ತಡೆಯೋದಕ್ಕೆ ಏನೇನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕು, ಅಲರ್ಟ್ ಆಗಿರ್ಬೇಕು, ಇದನ್ನೆಲ್ಲ ಜನತೆ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಇರುವಂತಹ ಅಧಿಕಾರಿಗಳು ಏನೇನಿದ್ದಾರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಷ್ಟು ಕಾಲದಿಂದ ಇಷ್ಟು ಕಾಲ ನೀವು ಹೊರಗೆ ಬರಬೇಡಿ, ಮನೆಯಲ್ಲೇ ಇರಿ, ಅಥವಾ ಇಂಥ ಸಿಡಿಲು ಬಡಿತ ಎಲ್ಲ ಉಂಟಾಗುವಂತಾದಾಗ ಜಾನುವಾರುಗಳನ್ನ ಆದಷ್ಟು ಹೊರಗೆ ನಿಲ್ಲಿಸದೆ ಒಳಗಡೆ ಕೊಟ್ಟಿಗೆಗಳಲ್ಲಿ ಕಟ್ಟುವಂಥದ್ದಾಗಿರ್ಬೋದು. ಯಾಕಂದ್ರೆ ಜಾನುವಾರುಗಳು ಸಾವನ್ನಪ್ಪಿರುವಂಥದ್ದು ಕೂಡ ನಾವು ಕೇಳಿದೀವಿ. ಈ ಅಕಾಲಿಕ ಮಳೆ ಪ್ರತಿಯೊಂದು ಜೀವಿಗೂ ಕೂಡ ಅಪಾಯವನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಪ್ರತಿಯೊಂದು ಜಿಲ್ಲೆಯ ಜನತೆಯೂ ಕೂಡ. ಯಾವ ಕಾಲದಲ್ಲಿ ಮಳೆ ಬರುತ್ತೆ ಅಂತಾನು ಕೂಡ ನಿಮಗೆ ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಇನ್ನೂ 3 ದಿನ ಮಳೆ ಅಂತೂ ಇರುತ್ತೆ ಅಂತ ಹವಾಮಾನ ಇಲಾಖೆ ಇದಾಗಲೇ ತಿಳಿಸಿದೆ. ಇದಕ್ಕೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಸಿದ್ಧರಾಗಿರ್ಬೇಕಾಗುತ್ತೆ.